ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಳೆದ 18 ವರ್ಷಗಳಿಂದ ಹಲವಾರು ಹೋರಾಟಗಳನ್ನ ಮಾಡ್ತಾ ಬಂದಿದ್ವಿ. ಇದೇ ಫ್ರೀಡಮ್ ಪಾರ್ಕಲ್ಲಿ 30,000 ಜನ, ಕೆಲವೊಮ್ಮೆ 35,000 ಜನ ಈ ಫ್ರೀಡಮ್ ಪಾರ್ಕಲ್ಲಿ, ಹಾಗೆ ರೋಡ್ ಮೇಲೂ ಕೂಡ ಮಲಗಿ ಹೋರಾಟ, ಅನಿರ್ದಿಷ್ಟಾವಧಿ ಹೋರಾಟಗಳನ್ನ ನಾವು ಸರ್ಕಾರಕ್ಕೆ ನಮ್ಮ ಡಿಮಾಂಡ್ಸ್ ಮೇಲೆ ಕೇಳ್ತಾ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಮುಖ್ಯವಾದಂಥ ಡಿಮಾಂಡ್ ಏನಂತಂದರೆ 15,000 ನೀವು ನಮಗೆ ಫಿಕ್ಸ್ ಮಾಡಬೇಕು. ಹಾಗೆ ನಮ್ಮನ್ನು ಸರ್ಕಾರಿ ನೌಕರರಂತ ನೀವು ಪರಿಗಣಿಸಿ. ಫಸ್ಟು ಅದು ಸರ್ಕಾರಿ ನೌಕರಂತ ಪರಿಗಣಿಸಬೇಕು. ಅದು ಆಗದೆ ಪಕ್ಷದಲ್ಲಿ ಅಲ್ಲಿಯವರೆಗೂ ನೀವು ನಮಗೆ 15,000 ರೂಪಾಯಿನ ನೀವು ಕೊಡಬೇಕು ಅನ್ನೋದು ನಮ್ಮ ಮೊದಲನೇ ಡಿಮಾಂಡು. ಎರಡನೇದಾಗಿ ನಿವೃತ್ತ ಹೊಂದಿದಂಥ ಆಶಾಗಳಿಗೆ ವೆಸ್ಟ್ ಬೆಂಗಾಲ್ ಮಾದರಿಯಲ್ಲಿ ಏನು 5 ಲಕ್ಷ ರೂಪಾಯಿ ವೆಸ್ಟ್ ಬೆಂಗಾಲಲ್ಲಿ ಕೊಡ್ತಾ ಇದ್ದಾರೆ ನಿವೃತ್ತಿ ಹೊಂದಿದವರಿಗೆ, ಅವ್ರಿಗೆ ಕೊಡೋ ರೀತಿ ನಮಗೂ ಕೂಡ ನೀವು ಕೊಡಬೇಕನ್ನೋದು ಎರಡನೇದು ಇಂಪಾರ್ಟೆಂಟ್ ಥಿಂಗ್. ಮೂರನೇದಾಗಿ ನಮಗೆ ಹಲವಾರು ಪೋರ್ಟಲ್ಗಳನ್ನ ಚೇಂಜ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ನಾವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡ್ತಾ ಇರೋದು. ಎಲ್ಲ ಆಶಾ ಕಾರ್ಯಕರ್ತರಲ್ಲಿ ಇರೋರು ಇಡೀ ದೇಶದಲ್ಲೇ ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡ್ತಾ ಇರೋರು. ಅವರಿಗೆ ಒಂದು ಬಿಡಿ ಕಾಸು, ಒಂದು 37 ಲೈನ್ ಐಟಮ್ ಇದೆ, ಅದಷ್ಟು ಕೆಲಸ ನೀನು ಮಾಡಿದರೆ ಒಂದಿಷ್ಟು ಅಮೌಂಟು, ನೀನು ಎಷ್ಟು ಕೇಸ್ ಮಾಡ್ತೀಯ ಅದ್ರ ಮೇಲೆ ನಿನಗೆ ಅಮೌಂಟ್ ಅಂತೇಳಿ ನಾವು ನಮ್ಮ ಯೂನಿಯನಿಂದ AUTUC ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಹೋರಾಟದಿಂದ ನಾವು ಕಳೆದ 18 ವರ್ಷಗಳಿಂದ ಹೋರಾಟ ಮಾಡ್ತಾ ಬರ್ತಾ ಹಲವಾರು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಮೊದಲು ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ ಈಗಿರೋ ಕಾಂಗ್ರೆಸ್ ಸರ್ಕಾರನೇ ಕೊಡ್ತು. ಆ ಮ್ಯಾಚಿಂಗ್ ಗ್ರಾಂಟ್ಸಲ್ಲೂ ಕೂಡ ಕೆಲವೊಬ್ಬರಿಗೆ ಅಮೌಂಟ್ ಬರೋದು, ಕೆಲವೊಬ್ಬರಿಗೆ ಬರ್ತಾ ಇದ್ದಿಲ್ಲ. 500 ರೂಪಾಯಿ ಬರೋರು ಇದ್ದರು, 300 ರೂಪಾಯಿ ಬರೋರು ಇದ್ದರು, 1,000 ರೂಪಾಯಿ, 3,000 ಹೀಗೆಲ್ಲ ಬರೋರಿದ್ರು. ನಾವು ಅದು ಬೇಡ, ಪ್ರತಿಯೊಬ್ಬರಿಗೆ ಇದು ಸಿಗ್ತಾ ಇಲ್ಲ ಅಂಥೇಳಿ ಆ ಮಾದರಿನೂ ನೀವು ಚೇಂಜ್ ಮಾಡಿಕೊಂಡು ಫಿಕ್ಸ್ ಮಾಡಿರಿ ಅಂತ ಕೇಳಿದ್ವಿ. ಸೊ ಸರ್ಕಾರ ಏನು ಹೇಳಿದ್ರಂದರೆ, ನಾವು ಫಿಕ್ಸ್ ಮಾಡೋಕ್ಕೆ ಬರೋದೇ ಇಲ್ಲ, ಯಾಕಂದರೆ ನೀವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡೋರು ಅಂತ ಹೇಳಿದ್ರು. ನಾವು ಹೇಳಿದ್ವಿ, ನಮ್ಮನ್ನು ಗೌರವದಿಂದ ನೀವು ಕಾಣ್ರಿ, ನಿಮ್ಮ ರಾಜ್ಯಕ್ಕೂ ಹೆಸರು ಬರೋ ಅಂಥ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ನಮ್ಮನ್ನು ಗೌರವದಿಂದ ನೀವು ಕಂಡು ನಮಗೆ ಗೌರವಧನ ಆದರೂ ನೀವು ಕೊಡಬೇಕು ಅಂತ ಕೇಳಿದ್ವಿ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಹಿಂದೆ ಅವರಿದ್ದಾಗ 3,000 ಮಾಡಿದ್ರು, ಈಗ 5,000 ಆಗಿದೆ ಅದು. ಸೊ ಈಗ ನಮ್ಮ ಡಿಮಾಂಡ್ ಏನಂತ ಹೇಳಿದ್ರೆ, ಲಾಸ್ಟ್ ಹೋರಾಟದಲ್ಲೂ ಕೂಡ 23, 24 ನಾವು ಹೋರಾಟ ಮಾಡಿದಾಗಲೂ ಕೂಡ ನಾವು ಕೇಳಿದ ಸರ್ಕಾರಕ್ಕೆ, ನಮಗೆ ಬಿಡಿ ಕಾಸಿಂದ ನೀವು ನಮ್ಮನ್ನು ಅಳಿಬೇಡ್ರಿ. 5,000 ಬಿಟ್ಟರೆ ಇನ್ನು ಉಳಿದಂಥ ಕಾಸುಗಳು ಇನ್ಸೆಂಟಿವ್ ಬೇಸಿಸ್ ಮೇಲೆ ಕೊಡ್ತಾ ಇದ್ದೀರಾ, ಅದು ಯಾವುದು ನಮಗೆ ಕರೆಕ್ಟ್ ಟೈಮಿಗೆ ಸೇರ್ತಾ ಇಲ್ಲ. ನಾವು ಮಾಡ್ತಾ ಇರೋಂಥ ಕೆಲಸಗಳನ್ನೆಲ್ಲ ಪೋರ್ಟಲ್ಗೆ ಅಪ್ಲೋಡ್ ಮಾಡಬೇಕು. ಕೆಲಸ ಮಾಡಿದ ಎಷ್ಟು ಕೆಲಸ ಮಾಡಿರ್ತೀನಿ ನಾನು ಅಷ್ಟೂ ಕೂಡ ನೀವು ಎಂಟ್ರಿ ಮಾಡಿರೋಲ್ಲ. ಆ ಎಂಟ್ರಿ ಮಾಡೋ ದಿಕ್ಕಲ್ಲಿ ಕೂಡ ಹಲವಾರು ನ್ಯೂನತೆಗಳಿವೆ. ಸೊ ಹಾಗೆಲ್ಲ ಸಮಸ್ಯೆ ಕಂಡು ನಮಗೆ ಬರಬೇಕಾದಂಥ ದುಡ್ಡು ಬರ್ತಾ ಇದ್ದಿಲ್ಲ. ಸೊ ಹಾಗೆ ನಾವು ಸರ್ಕಾರಕ್ಕೆ ಕೇಳಿದ್ದೇನೆಂದರೆ, ರಾಜ್ಯ ಸರ್ಕಾರಕ್ಕೆ, ನೀವು 15,000 ನಮ್ಗೆ ಫಿಕ್ಸ್ ಮಾಡಿ ಕೊಟ್ಬಿಡಿ. ನಾವು ಪದೇ ಇಲ್ಲಿ ಬೀದಿಗೆ ಬರೋದು, ನಾವು ಮಾಡಿದಷ್ಟು ಕೆಲಸಕ್ಕೆ ದುಡ್ಡು ಸಿಗ್ತಾ ಇಲ್ಲ, RCH ಪೋರ್ಟಲ್ ಏನು ಮಾಡಿದಾರೆ ಅಂತ ಕಿತ್ತಾಕ್ರಿ, ಬೇಡ, ಅದು ನಿಮ್ಮ ಡಾಕ್ಯುಮೆಂಟಿಗೆ ನೀವು ಇಟ್ಕೊಳ್ರಿ, ಸ್ಯಾಲ್ರಿ ಜೋಡಿಸ್ಬೇಡ್ರಿ ಅಂತ ಪದೇ ಈ ಬೀದಿಗೆ ಬಂದು ನಾವು ಹೋರಾಟನ ಮಾಡ್ತಾ ಇದ್ದೀವಿ. ಆದರೂ ಕೂಡ 18 ವರ್ಷಗಳಿಂದ ಈವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 2 ಸರ್ಕಾರಗಳಿಗಾಗಲಿಲ್ಲ. ಕೇಂದ್ರ BJP ಸರ್ಕಾರಕ್ಕೂ ಆಗಿಲ್ಲ, ರಾಜ್ಯದ ಕಾಂಗ್ರೆಸ್ಗೂ ಆಗಿಲ್ಲ. ಇದನ್ನು ಇಷ್ಟು ಕಷ್ಟದಲ್ಲಿರುವಂಥ ಹೆಣ್ಣುಮಕ್ಕಳು, ವಿಧವೆಯರಿದ್ದಾರೆ ಇಲ್ಲಿ, ಹಾಗೆ ಸಿಂಗಲ್ ಮದರ್ಸ್ ಇದ್ದಾರೆ ಇದರಲ್ಲಿ, ಹಾಗೆ ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ, ಅಂಥವ್ರನ್ನೇ ನೀವು ಕೆಲಸಕ್ಕೆ ತಗೋತಾ ಇದ್ದಾರೆ. ಆದರೆ ಸಬಲೀಕರಣ ಅಂತ ಮಾತಾಡೋರು, ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟವರು ಈ ಹೆಣ್ಣುಮಕ್ಕಳು ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಪದೇ ಬೀದಿಗೆ ಬಂದು ಕೂರ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದೀರಾ? ಇಷ್ಟು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ನೀವು. ಹಾಗೆ ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ, ಪುಕ್ಸಟೆ ಕೆಲಸ ಯಾವುದಂದ್ರೆ ಅದು ಎಲ್ಲ ಸರ್ವೆಗೂ ಊರಲ್ಲಿ ಸತ್ತರೆ ಜನ, ಬದುಕರೆ ಜನನ ಕೌಂಟ್ ಮಾಡಬೇಕು, ಕೌಂಟ್ ಮಾಡಬೇಕು, ಆನೆಕಾಲ್ ಬಂದವ್ರನ್ನ ಕೌಂಟ್ ಮಾಡಬೇಕು, ಏನೇನು ರೋಗ ರುಚಿನ ಬರುತ್ತೋ ಅಥವಾ ಯಾರ್ಯಾರು ಏನೇನು ಟಾರ್ಗೆಟ್ಸ್ಗಳಿದೆಯೋ ರಾಜ್ಯಕ್ಕೆ, ಅದನ್ನೆಲ್ಲ ನಿಭಾಯಿಸೋರು ನಾವೇ ಅಂತ ತೊಗೊಂಡ್ಬಿಟ್ಟಿದ್ದಾರೆ. ಈಗಲೂ ಕೂಡ ನೋಡಿ, SIR ಅಂತ ಬಂದಿದೆ. ಇದರಲ್ಲಿ BLOಗಳಾಗಿ ಕೆಲಸ ಮಾಡ್ತಾ ಇರೋರಿಗೆ ಒಂದಷ್ಟು ಅಮೌಂಟ್ ಅಂತ ಇದೆ. ಈ ಆಶಾ ಕಾರ್ಯಕರ್ತೆಯರು BLOಗೆ ಸಪೋರ್ಟ್ ಮಾಡಬೇಕಂತ ಒಂದು ಆರ್ಡರ್ನ ಹಾಕಿದ್ದೀರಾ. ಇದು ಹೇಗಪ್ಪ ಅಂತ ಹೇಳಿದ್ರೆ ಕೇಳ್ರಿ, ಇವಾಗ ನಾವು ಪ್ರೋತ್ಸಾಹಧನದ ಮೇಲೆ ಕೆಲಸ ಮಾಡೋರು, ಹಾಗಾದ್ರೆ ನನ್ನ ಕೇಸು ಅಲ್ಲೂ ಇರ್ಬೇಕು, ಕೇಸ್ ಬಂದ್ರೆ ಅಲ್ವಾ ನೀವು ನನಗೆ ದುಡ್ಡು ಕೊಡೋದು? ಹಾಗಿದ್ರೆ ನಾನಿಲ್ಲಿ SIR ತೊಡಗಿಸ್ಕೊಂಡ್ರೆ ಆ ಕೆಲಸ ಯಾರು ಮಾಡ್ತಾರೆ? ಆರೋಗ್ಯ ಇಲಾಖೆ ಕೆಲಸ ಯಾರು ಮಾಡ್ತಾರೆ? ಯಾರು ದುಡ್ಡು ಕೊಡ್ತೀರಾ? ಯಾರು ಹೊಣೆಗಾರಿಕೆ? ಇದರ ಬಗ್ಗೆ ಒಬ್ಬರು ಕೂಡ ಉತ್ತರ ಕೊಡ್ತಾರಲ್ಲ, ಜವಾಬ್ದಾರಿನೂ ತಗೋತಾ ಇಲ್ಲ.
ಹಾಗೆ ಇನ್ನೊಂದೇನೆಂದರೆ ಫ್ರೀಯಾಗಿ ಕೆಲಸ ಮಾಡಿಸ್ಕೊಳ್ಳೋದು. ಸಹಾಯಕರು ಅಂತ ಹೋಗಿ ಸಹಾಯಕರ ಥರ ನೀವು ಕೆಲಸ ಮಾಡಿರಿ ಬಿ ಎಲ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೊಂದು ಪ್ರೋತ್ಸಾಹಧನೂ ಇಲ್ಲ. ಎಲ್ಲರಿಗೂ ಬಿ ಎಲ್ ಒಗಳ ಕೆಲಸ ಮಾಡೋರಿಗೆ, ಟೀಚರಿಂದ ಹಿಡಿದು ಸರ್ಕಾರಿ ನೌಕರರಿಂದ ಹಿಡಿದು ಎಲ್ರಿಗೂ ಒಂದಷ್ಟು ಪ್ರೋತ್ಸಾಹಧನ ಅಂತಿದೆ ಅದರಲ್ಲಿ. ಆದರೆ ಆಶಾಗಳಿಗೂ ಪುಕ್ಕಟೆ ಹೋಗಿ ದುಡಿಬೇಕು. ಜೊತೆಗೆ ಹೋಗ್ರಿ, ಏನಿಲ್ಲಮ್ಮ ಜೊತೆಗೆ ಹೋಗಬೇಕು. ಆ ಜೊತೆಗೆ ಹೋಗೋದು ಏನು ಡಿಫೈನ್ ಮಾಡಿದ್ದೀರಾ? ಮನೆ ತೋರಿಸಿ ಅಂತ ಡಿಫೈನ್ ಮಾಡಿದ್ದೀರಾ. ಎಂಟ್ರಿನೂ ಮಾಡಬೇಕು, ಎನ್ಯುಮರೇಷನ್ ಫಾರ್ಮು ಕೊಡಬೇಕು. ನೀವೇನೆಲ್ಲ ಕೆಲಸ ಕೇಳ್ತೀರಾ ಅದನ್ನೆಲ್ಲ ಮಾಡ್ತಾ ಹೋಗಬೇಕು. ಎಲ್ಲ ಇಲಾಖೆಯವರು, ಕಂದಾಯ ಇಲಾಖೆಯಿಂದ ಹಿಡಿದು DC ಇಂದ ಹಿಡಿದು ಪ್ರತಿಯೊಬ್ಬರು ನಮ್ಮನ್ನು ಟಾರ್ಗೆಟ್ ಮಾಡಿ ಕೆಲಸ ಮಾಡಿಸೋರೆ. ಯಾಕೆ ನಾವು ಇದನ್ನು ಬೇಡ ಅಂತ ಹೇಳ್ತಾ ಇದೀವಿ ಅಂತಂದರೆ ಒಂದು ಬಲವಾದ ರೀಸನ್ ಇದೆ. ಒಂದು ಸಲ ಅಲ್ಲ ಸರ್, ಇದು ಹಲವಾರು ಬಾರಿ ಎಲ್ಲ ಸರ್ವೆನೂ ಮಾಡಿಕೊಟ್ಟಿದ್ದೀವಿ. ಶಾಲಾ ಬಿಟ್ಟು ಮಕ್ಕಳ ಸರ್ವೆ ಮಾಡಿದ್ವಿ, ಜಾತಿ ಗಣತಿ ಮಾಡಿದ್ವಿ, ಜನಗಣತಿ ಮಾಡಿದ್ವಿ. ಎಲ್ಲ ಮಾಡಿದ್ರು ಕೂಡ ಈವರೆಗೂ ಪ್ರಾಮಿಸ್ ಮಾಡಿದಂಥ ರಾಜ್ಯ ಕೇಂದ್ರ ಸರ್ಕಾರಗಳು ಒಂದು ಪೈಸಾ ಕೊಟ್ಟಿಲ್ಲ. ಹಾಗೆ ಇವ್ರನ್ನ ಎಲೆಕ್ಷನ್ ಡ್ಯೂಟಿಗೂ ಹಾಕ್ತಾರೆ, ಅಲ್ಲಿ ಎಲ್ಲರಿಗೂ ಪ್ರೋತ್ಸಾಹಧನ ಇದೆ. ಆದರೆ ಆಶಾ ಕಾರ್ಯಕರ್ತರಿಗಿಲ್ಲ. ಏನು ನೀವು ವಾಲಂಟಿಯರ್ಸನ್ನು ಪುಕ್ಸಾಟ ಕೆಲಸ ಮಾಡ್ಬೇಕಂತನಾ? ಏನು ವಾಲಂಟಿಯರ್ಸ್ ಅಂದರೆ ಹೊಟ್ಟೆಗೇನು ತಿನ್ನಬಾರ್ದ ನಾವು? ಹಾಗೆ ರಾಜಕಾರಣಿಗಳು ವಾಲಂಟಿಯರ್ಸೇ, ಜನಸೇವೆ ಮಾಡೋರು. ನಿಮಗೆ ಸಂಬಳ ಇಲ್ವಾ? ಹಾಗಾದ್ರೆ ಆಶಾ ಕಾರ್ಯಕರ್ತರು ನಿಮಗೆ ಕಾಣಿಸ್ತಾ ಇಲ್ವಾ? ಬಡ ಹೆಣ್ಮಕ್ಳನ್ನ ತಗೊಂಡಿರೋರು ಯಾವುದೇ ಜವಾಬ್ದಾರಿ ಇಲ್ಲದೆ ನೀವು ಬೀದಿಗೆ ತಳ್ಳಿದ್ದೀರಾ. ನೀವು ಪದೇ ಪದೇ ಹಿಂಗೆ ಬೀದಿಗೆ ನಿಂತು ನಾವು ಹೋರಾಟ ಮಾಡೋಂಥ ಸಂದರ್ಭನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ನಮಗೇನು ಯಾವ ಕೆಲಸನೂ ಇಲ್ವಾ? ಮನೆ ಮಠ ಇಲ್ವಾ? ಮಕ್ಕಳಿಲ್ವಾ? ಹಾಗೆ ನಮ್ಮ ಇಲಾಖೆಯ ಕೆಲಸಗಳಿಲ್ವಾ? ಪ್ರತಿಯೊಂದಕ್ಕೆ ಇಲ್ಲಿ ಬೀದಿಗೆ ಬರಬೇಕು, ಗಲಾಟೆ ಮಾಡಬೇಕು. ಈಗ ನೋಡ್ರಿ, 5 ತಿಂಗಳಿಂದ ಇವ್ರಿಗೆ ಪ್ರೋತ್ಸಾಹಧನನೇ ಇಲ್ಲ. ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ 5 ತಿಂಗಳಿಂದ ಇಲ್ಲ. ಇದಕ್ಕೆ ಯಾರ್ರೀ ಜವಾಬ್ದಾರಿ? ಕೇಳಿದ್ರೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಇದೇ ತಿಂಗಳಲ್ಲಿ ಬರುತ್ತೆ, ಇದೇ ಉತ್ತರ. 5 ತಿಂಗಳಾಗೋಯ್ತು.